ದೀಕ್ಷೆ ಅಂತ ಬರೆದಿಟ್ಟಿದ್ದಾರೆ. ಸೊ ನನಗೂ ಅದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಸೊ ಇಲ್ಲಿರೋ ಪ್ರೆಸೆಂಟ್ ಗುರುಸ್ವಾಮಿಗಳು ಏನು ಗೈಡ್ ಮಾಡ್ತಾರೆ ಅದ್ರ ಮೇಲೆ ಹೋಗ್ತಾರೆ. ಪ್ಲಸ್ ಇನ್ನೊಂದು ಏನಂದರೆ, ನಾವು ಕಲಿಯುಗದಲ್ಲಿ ಬದುಕ್ತಿದ್ದೀವಿ. ಸ್ವಾಮಿಗಳು ಇಲ್ಲಿರೋ ಸ್ವಾಮಿಗಳು ಅವರವರ ಸೌಕರ್ಯ ತಕ್ಕಂಗೆ 3 ದಿನ, 11 ದಿನ, 9 ದಿನ, 21 ದಿನ, 41 ದಿನ ಅಂತ ದೀಕ್ಷೆನ ತೊಗೊತಾರೆ. ಅದು ಆ ಸ್ವಾಮಿಗಳಿಗೆ ಬಿಟ್ಟಿದ್ದು. ಸೊ ಇವತ್ತು ದಿನ ಏನಂದರೆ, ಆ್ಯಕ್ಚುಲಿ ನಮ್ಮೂರಲ್ಲಿ ನಾವು ಯಾತ್ರೆ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಇರುಮುಡಿ ಕಟ್ಟಿಕೊಂಡು ನಮ್ಮ ಊರಿನ ಸುತ್ತಮುತ್ತಿರುವ ಗ್ರಾಮ ದೇವತೆ, ಗ್ರಾಮ ರಕ್ಷಕರು, ಈ ಥರ ದೇವಸ್ಥಾನಗಳಿದೆ. ಸೊ ಅವ್ರಿಗೆಲ್ಲ ಪೂಜೆ ಮುಗಿಸಿ, ಸೊ ನೈಟು ನಮಗೆ ಆ್ಯಕ್ಚುಲಿ 12 ಗಂಟೆಗೆ ನಮ್ಮ ಬಸ್ಸು ಬಂತು. ಆ್ಯಕ್ಚುಲಿ ನಾವು ಬುಕ್ ಮಾಡಿದ್ದು 6 o'clock ಬರೋಕ್ಕೆ ಹೇಳಿದ್ವಿ. ಬಟ್ ಆ ಸ್ವಾಮಿ ಏನೋ ಬಸ್ ರಿಪೇರ್ ಇತ್ತು ಅಂತ 12 ಗಂಟೆಗೆ ಬಂದರು. ಸೊ ನಮ್ಮೂರಿಗೆ ಬರೋಷ್ಟಿಗೆ ನೈಟು 12 ಗಂಟೆ ಆಯಿತು. ಸೊ ಬಂದಾದಮೇಲೆ ಬಸ್ಸಿಗೆ ಪ್ಲಸ್ ಸ್ವಾಮಿಗೆ ಪೂಜೆ ಮಾಡಿ ಕರೆಕ್ಟಾಗಿ ನಾವು 12 ಗಂಟೆ ಬೆಳಗ್ಗೆ 12:10 ಕರೆಕ್ಟಾಗಿ ಬಿಟ್ಟಿದ್ವಿ. ಸೊ ನಮ್ಮ ಅಲ್ಲಿ ಬಿಟ್ಟಾಗ ನಮ್ಮ ಪೈನ ಮೊದಲೇ ಪ್ರವಾಸ ಯಾವುದರಂದರೆ, ಸೊ ದಕ್ಷಿಣ ಕಾಶಿ ಅಂತ. ದಕ್ಷಿಣ ಕಾಶಿ ಬಂದುಬಿಟ್ಟು ಪ್ರತ್ಯೇಕತೆ ಅಂದರೆ